ಸ್ನೇಹಿತರೆ, ಇವತ್ತು ನಾವು ನಿಲಗಲ್ ಮತ್ತು ಹಿರಿಯಸೂರು ನಡುವೆ ಇದ್ದೀವಿ. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಗೆ ಏನು ರೋಡ್ ಆಗ್ತಾ ಇದೆ. ಕಳೆದ ಒಂದು ವಾರ ದಿವಸದಿಂದ ನಮ್ಮ ಕರ್ನಾಟಕ ರೈತ ಸಂಘದವರು ಇಲ್ಲಿ ಬಂದು ಈ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ, ಸಾರ್ವಜನಿಕರ ಹಣವನ್ನು ಹಾಳು ಮಾಡ್ತಾ ಇದ್ದಾರೆ, ಎಸ್ಟಿಮೇಷನ್ ಪ್ರಕಾರ ಆಗ್ತಾ ಇಲ್ಲ ಅಂತ ಟಾರ್ನ ಕಿತ್ತಿ ಅಂತ ತೋರಿಸಿದ್ದಾರೆ. ಎಳ್ಳೊಳಿಗೆ ಥರ ಕಿತ್ತಿ ತೋರಿಸಿದಾರಲ್ಲ, ಅದೇ ಜಾಗದಲ್ಲಿ ಇದ್ದೀವಿ. ಸೊ ಹೆಸರು ರೈತ ಸಂಘ, ನಿಲಗಲ್ಲು ಮತ್ತು ಗೆಜಲಘಟ್ಟ ಕರ್ನಾಟಕ ರೈತ ಸಂಘದವ್ರು ನಾವೆಲ್ಲ ಬಂದೀವಿ. ಇವತ್ತು ಆ್ಯಕ್ಚುಲಿ PMROG ಆಫೀಸರ್ಸ್ ಕೂಡ AW ಅವರು ಕೂಡ ಬಂದಿದ್ದಾರೆ, ಭರತ್ ಅಂತವ್ರು ಅವರು ಕೂಡ ಇದ್ದಾರೆ, ಅವರ ಸ್ಟಾಫ್ ಅದ. ಜೊತೆಗೆ ಗುತ್ತಿಗೆ ಕಂಪ್ನಿ ಅಂತ ಏನದಲ್ವಾ, ಮೆಸಸ್ ND ವಡ್ಡರ್ ಅಂತ ಕಂಪ್ನಿ ಏನದಲ್ಲ, ಈ ಕಂಪ್ನಿ ಬಿಲಾಂಗ್ ಟು ದ ಲಿಂಗ್ಸೂರ್. ಇದು ಲಿಂಗ್ಸೂರ್ ಕಂಪ್ನಿ, ಇದು ಅಮೇರಿಕದ ಕಂಪ್ನಿ ಅಲ್ಲ. ಇದು ಆ್ಯಕ್ಚುಲಿ ಇವತ್ತಿನ ಲಿಂಗ್ಸೂರ್ ಶಾಸಕರಾದ ಸನ್ಮಾನ್ಯ ಮಾನಪ್ಪ ಅಜ್ಜಲ್ ಅವರ ಕಂಪ್ನಿ. ಅವ್ರು ತಮ್ಮನವ್ರದಂತ ಅಷ್ಟೇ ಹೇಳಂಗಿಲ್ಲ, ಯಾಕಂದರೆ ಸನ್ಮಾನ್ಯ ಮಾನಪ್ಪ ಅಜ್ಜಲ್ ಅವರು ಕೂಡ ಶೇರ್ ಇದೆ ಈ ಕಂಪ್ನಿಯಲ್ಲಿ ಲಾಸ್ಟ್ ಎಲೆಕ್ಷನ್ ಅಫಿಡವಿಟಲ್ಲಿ. ಸೊ ND ವಡ್ಡರ್ ಕಂಪನಿಗೆ ನಾನು ಮಾಲಕ ಅಂತೇಳಿ ಅಫಿಡವಿಟ್ ಸಬ್ಮಿಟ್ ಮಾಡಿದ್ರಿಂದ, ಸೊ ಮೆಸಸ್ ND ವಡ್ಡರ್ ಕಂಪನಿ ಹಾಲಿ BJPಯ ಹಿರಿಯ ಶಾಸಕ ಮಾನಪ್ಪ ಅಜ್ಜಲ್ ಅವ್ರದ್ದು ಅವರೇ ಮಾಡಿಸ್ತಾ ಇರೋದು ಅಂತ. ಈಗೇಂದ್ರೆ ಒಟ್ಟು 6 ಕಿಲೋಮೀಟರ್ ರಸ್ತೆ, ಗ್ರಾಮೀಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ನಡೀತಿರೋ ರಸ್ತೆ ಇದು. ಒಟ್ಟು ಎಸ್ಟಿಮೇಷನ್ ಇದೆ 3,35,00,000 ರೂಪಾಯಿ, 37 ಲಕ್ಷ, 3,37 ಲಕ್ಷ ಅಂತ. ಸೊ ಇದಕ್ಕೆ ಎಸ್ಟಿಮೇಷನ್ ಏನಿದೆ ಅಂದರೆ, ಆ್ಯಕ್ಚುಲಿ ಈ ರೋಡ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು 6 ಇಂಚಿನ ಅರ್ಧ ಫೀಟಿನ ಬೆಡ್ಡಿಂಗ್ ಕಟ್ಕೋಬೇಕು ಇವ್ರು ಅಂತ. 3 ಇಂಚಿಂದು ಮರಂ ಮತ್ತು ಕಂಕರ್ದು, 3 ಇಂಚಿಂದು ಕಂಕರ್ ಪ್ಲಸ್ ಆ್ಯಕ್ಚುಲಿ ಹಾಟ್ ಡಸ್ಟ್ನ ಸೇರಿಸಿ ಟೋಟಲ್ 6 ಇಂಚಿಂದು ಜಬರ್ದಸ್ತಾಗಿ ಬೆಡ್ಡಿಂಗ್ ಮಾಡ್ಕೋಬೇಕು. ಅದ್ರ ಮೇಲೆ ಆ್ಯಕ್ಚುಲಿ ಪ್ರಾಪರ್ ಆಗಿ ಡಾಂಬರೀಕರಣ ಆಗಬೇಕು ಅನ್ನೋದು ಎಸ್ಟಿಮೇಷನ್ ಇದೆ. ಇಲ್ಲಿ ಆ್ಯಕ್ಚುಲಿ ಕಳಪೆ ಕಾಮಗಾರಿ ಎಲ್ಲ, ಇದು ದಿವಾಳಿ ಕಾಮಗಾರಿ. ಈ ಎಸ್ಟಿಮೇಷನ್ ಇಲ್ಲಿ ಫಾಲೋಅಪ್ ಆಗಿಲ್ಲ. ಇಲ್ಲಿ ಏನು ಕಾಣಿಸ್ತಂದ್ರೆ ಕಂಕರ್ ಮತ್ತು ಮರಮ್ ಇದೆ. ಮರಮ್ ಕ್ವಾಲಿಟಿ ಬಗ್ಗೆ ಕೊಡೋದು ನಮಗೆ 90% ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾವ ಮರಮ್ನ ರೆಕಮೆಂಡ್ ಮಾಡಿದಾರೋ ಅದೇ ಮರಮ್ನ ಇಲ್ಲಿ ಹಾಕಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಕಂಡು ಬರ್ತಾ ಇಲ್ಲ. ಮರಮ್ ಕ್ವಾಲಿಟಿ ಇಲ್ಲ. ಜೊತೆಗೆ 2 ಲೇಯರ್ 3 ಇಂಚ್ 3 ಇಂಚ್ ಅಂತ ಏನು ಮಾಡ್ಯಾರ, 3 ಇಂಚ್ 3 ಇಂಚ್ ಆ ಥರ ಇಲ್ಲ. ಆ್ಯಕ್ಚುಲಿ ಮರಮ್ ಪ್ಲಸ್ ಕಂಕರ್ ಸೇರಿ 6 ಇಂಚು 5 ಇಂಚು 7 ಇಂಚು 8 ಇಂಚು ಈ ಥರ ಹಾಕಿದ್ರಿಂದ ಬೆಡ್ಡಿಂಗ್ ಕೂಡ ಟೋಟಲ್ ಅಗೇನಿಸ್ಟ್ ಎಸ್ಟಿಮೇಷನ್. ಜೊತೆಗೆ ಮೇಲೇನು ಡಾಂಬರ್ ಹಾಕ್ತಾ ಇದ್ದಾರೆ, ಅದು ಡಾಂಬರ್ದ ಕ್ವಾಲಿಟಿ ಅಂತ ಏನದಲ್ಲ, ಎಕ್ಸ್ಪರ್ಟ್ ಕೂಡ ವಿಸಿಟ್ ಮಾಡಲಿ. ಇಲ್ಲಿ ಅದು ಕ್ಯೂರಿಂಗ್ ಆಗ್ಲಿಕ್ಕೆ ಎಷ್ಟು ದಿನ ಬೇಕು? ಇಲ್ಲಿ ಇನ್ನೊಬ್ಬರು ಹೇಳ್ತಾ ಇದ್ದಾರೆ, ನಮ್ಗೆ ಫಸ್ಟ್ ಟೈಮ್ ಕೇಳಕತ್ತೀವಿ, ಹಾಕಿದ 2 ತಿಂಗಳು ಬೇಕಾದು ಕ್ಯೂರಿಂಗ್ ಆಗ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಗೊತ್ತಿಲ್ಲ. ಸೊ ಡ್ರೈ ಆಗಲಿಕ್ಕೆ ಮತ್ತು ಅದು ಕ್ಯೂರಿಂಗ್ ಆಗಲಿಕ್ಕೆ 2 ಮಂತ್ ಬೇಕಂತ ಹೇಳ್ತಿದ್ದಾರೆ. ನಮ್ಮ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ, ವಿ ಆರ್ ನಾಟ್ ಎಕ್ಸ್ಪರ್ಟ್, ಅಕಾರ್ಡಿಂಗ್ ಟು ಅವರ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಹಾಕಿದ ಒಂದು 3-4 ದಿನ 2 ದಿನದಲ್ಲಿ ಮೇಲೆ ಗಾಡಿ ತಿರುಗಾಡ್ಬಿಟ್ರೆ ಅದು ಆ್ಯಕ್ಚುಲಿ ಸೇರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಎಲ್ಲಿ ಕೈ ಹಾಕಿ ಖಾಲಿ ಉಗುರ್ಲಿಂದ ಹಿಂಗೆ ಅದುಮಿದ್ರು ಕೂಡ ಆ್ಯಕ್ಚುಲಿ ಇವ್ರು ಹಾಕಿದಂಥ ಡಾಂಬರ್ನ ಲೇಯರ್ ಕಡೆಗೆ ಹೋಳಿಗೆ ಬಂದಂಗೆ ಬರ್ತದೆ. ನೀವು ರೋಲ್ ಥರ ಸುತ್ತಬೋದು, ಕಟ್ ಮಾಡಿ ಸುತ್ತಾರೆ, ಇಲ್ಲಿಂದ ನಿಲಗಲ್ ತನಕ ಸುತ್ಕೊಂಡು ಹೋಗ್ಬೋದು ಅಂತ. ಇದರಲ್ಲಿ ಏನು ಮರ ಮತ್ತು ಕಾಂಕರ್ ಹಾಕಿದ ಮೇಲೆ ಒಂದಿಷ್ಟು ಡಸ್ಟ್ ಚೆಲ್ಲಿದ್ದಾರೆ. 3 ಇಂಚಿನ ಡಸ್ಟ್ ಬೆಡ್ ಬೇಕು. ಆ್ಯಕ್ಚುಲಿ ದರ್ ಇಸ್ ಅ ಸ್ಪೆಸಿಫಿಕ್ ರೆಕಮೆಂಡೇಶನ್ ಫ್ರಮ್ ದ ಎಸ್ಟಿಮೇಷನ್. 3 ಇಂಚಸ್ದು ಡಸ್ಟ್ ಪ್ಲಸ್ ಕಾಂಕ್ರೀಟ್ ಅದ, ಅದು ಇಲ್ಲೇ ಗ್ರೌಂಡಲ್ಲಿ ಇಲ್ಲ. ಗ್ರೌಂಡ್ ರಿಯಲಿಟಿ ಇಸ್ ಡಿಫರೆಂಟ್. ಹಾಗಾಗಿದ್ರಿಂದ ಟೋಟಲ್ ದಿವಾಳಿ ಕೆಲಸ ಇದು. 3,37,00,000 ರೂಪಾಯಿ ದಿವಾಳಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ರೋಡ್ ನಮ್ಮದು, ರೊಕ್ಕ ನಮ್ದು ಆಗಿದ್ದರಿಂದ ಇದ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇವತ್ತು ಆಫೀಸರ್ಸ್ ಬಂದು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅವರು ಕೊಟ್ಟ ವಿವರಣೆ ನಮಗೆ ತೃಪ್ತಿ ತಂದಿಲ್ಲ. ಯಾಕಂದರೆ ಅವರು ಸಾಧ್ಯವಾದಷ್ಟು ಇದನ್ನು ನಾವು ಸರಿಯಾಗೇ ಮಾಡ್ತಾ ಇದ್ವಿ. ಒಂದು ವೇಳೆ ಎಲ್ಲೇ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ವಿ ಆರ್ ರೆಡಿ ಟು ರೆಕ್ಟಿಫೈ ಅಂತ ಹೇಳಕತ್ತಾರ. ಅಂದರೆ ಎಲ್ಲೇ ಸಣ್ಣ ಪುಟ್ಟ ನ್ಯೂನತೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಆಗಿದೆ ಆ್ಯಕ್ಚುಲಿ 70, 80, 90% ರಿವರ್ಸ್ ಆಗಿದೆ ಎಸ್ಟಿಮೇಷನ್ ಇಲ್ಲಿ. ಇದು ಮೇಜರ್ ಇದು ಅಂತ. ಇದರಂಗೆ 100 ರೋಡ್ಗಳಲ್ಲಿ ಒಂದೊಂದು ಪೀಸ್ ವರ್ಕಿಗೆ 3 ಕೋಟಿ 4 ಕೋಟಿ ಎಸ್ಟಿಮೇಷನ್ ಮಾಡ್ಕೊಂಡು MLAಗಳಾದವರು ತಮ್ಮದೇ ಕಂಪ್ನಿ ಇಟ್ಕೊಂಡು ಲೂಟಿಗೆ ನಿಂತರೆ ಕರ್ನಾಟಕ ಉಳಿಬೋದಾ? ಆಮೇಲೆ ಈ ಹಿಂದೆ ಒಳ್ಳೆ ರೋಡ್ ಇತ್ತು ಇದಕ್ಕೆ ಅಂತ. ಸೊ ಈಗಾಗಲೇ ಆ್ಯಕ್ಚುಲಿ ಯಾವ ಊರದು, ಗುಂಡಸಾಗರ, ಟಣಮಕಲ್, ಆಮೇಲೆ ನಾವು ಕೆಲಸ ಹುಡ್ಕೋಣ ಅಂತ ಇದೇ ಇಲಾಖೆ ಏನಿದೆ, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅಂತ ಏನದ ಪರ್ಟಿಕ್ಯುಲರ್ ಆಫೀಸ್ ಅದ, ಅವ್ರಿಗೆ ವರ್ಕ್ ಸೂಪರ್ವೈಸ್ ಮಾಡೋದು, ಎಸ್ಟಿಮೇಷನ್ ಮಾಡ್ತಿರೋದು. ಪ್ರಧಾನಮಂತ್ರಿ ಹೆಸರಲ್ಲಿ, ಗ್ರಾಮೀಣ ಸಡಕ್ ಹೆಸರಲ್ಲಿ ಗುತ್ತೇದಾರರಾಗಿರೋ ಪ್ರಧಾನಮಂತ್ರಿ ಮಂದಿನೇ BJP ಅವರೇ, ಶಾಸಕ ಮಾನಪ್ಪ ಅಜ್ಜಲ್ ಅವರೇ. ಈಗ ಆಫೀಸ್ನಾಗ ಕೆಲಸ ಮಾಡೋ ಆಫೀಸ್ನವ್ರು ಕೂಡ ಹಂಗೆ ಕಾಣಕತ್ತಾರ ನಮಗೆ BJP ಕಾಣಂಗ. ಅದ್ರ ಸಲುವಾಗಿ ನಾವು ಹೇಳಕತ್ತೀವಿ ಅಂದರೆ, ಈಗ ಸದ್ಯ ಕೆಲಸ ಸ್ಟಾಪ್ ಮಾಡಿ 2.5 ಕಿಲೋಮೀಟರ್ ಹಾಕಿದ್ದಾರೆ. ಯಾವುದು ಡಾಂಬರ್ನ ಏನು ಕಿತ್ತಿದ್ರು ಬರ್ತದೆ ಅದನ್ನು ರಿಮೂವ್ ಮಾಡಿ ತೆಗೆದುಹಾಕಿ ಡಸ್ಟ್ ಕ್ಲೀನ್ ಮಾಡಿ ಪ್ರಾಪರ್ ಆ್ಯಕ್ಚುಲಿ ಅದನ್ನ ಹಾಕ್ಯಂತ ಬನ್ನಿ. ಯಾವುದೇ ಕಾರಣಕ್ಕೂ ಕೆಲಸವನ್ನು ಮುಂದುವರಿಸಬೇಡಿ. ಯಾಕಂದ್ರೆ ಪ್ರಾಪರ್ 6 ಇಂಚಿನ ಬೆಡ್ಡಿಂಗ್ ಆಗಲೇಬೇಕು. ನಿಮ್ಮ ಎಸ್ಟಿಮೇಷನ್ದಾಗ ಏನದ, ನೀವು ಅದ್ರ ಪೈಕಿ 80-90% ರೀಚ್ ಆಗಲೇಬೇಕು. ಇದು ನಮ್ಮ 2ನೇ ಕಂಡೀಷನ್. 3ನೇ ಕಂಡೀಷನ್ ಏನಂದರೆ, ಯಾವುದೇ ಕಾರಣಕ್ಕೂ ಮೆಸಸ್ ND ವಡ್ಡರ್ ಕಂಪನಿಗೆ ಸಿಂಗಲ್ NP ಪೇಮೆಂಟ್ ಮಾಡಬಾರ್ದು. ನೀವು ಟೋಟಲ್ ವರ್ಕ್ ಕಂಪ್ಲೀಟ್ ಆಗಿ
ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿ ವರ್ಕ್ ಸರಿ ಇದೆ ಅಂತ ಆಗೋ ತನಕ, ಯಾಕಂದ್ರೆ ಸೀರಿಯಸ್ ಕಂಪ್ಲೇಂಟ್ ಅದ. ಕಂಪ್ಲೇಂಟ್ ಮಾಡೋರು ಹೊರಗಲಿಂದ ಬಂದಿಲ್ಲ, ನಾವು ಬೇರೆ ರಾಜ್ಯದಿಂದ ಬಂದಿಲ್ಲ. ಕಂಪ್ಲೇಂಟ್ ಮಾಡೋರು ಯಾವ ರಸ್ತೆ ಮೇಲೆ ತಿರುಗಾಡ್ತೀವಿ, ನಾವು ಇದೇ ರಸ್ತೆ ಮೇಲೆ ತಿರುಗಾಡೋರು. ಚಿಕ್ಕ ಹೆಸರು, ಹಿರಿಯ ಹೆಸರು, ನಿಲೋಗಲ್, ಚಿಕ್ಕನಾಗನೂರು, ಗೆಜ್ಜಲಘಟ್ಟ ಈ ಗ್ರಾಮದ ಜನಗಳಿಗಿರುವಂಥ ರಸ್ತೆ ಇದು. ಕಂಪ್ಲೇಂಟ್ ನಮ್ಮದೇ ಇರೋದ್ರಿಂದ ₹1 ಆ್ಯಕ್ಚುಲಿ ಪೇಮೆಂಟ್ ಮಾಡಬಾರ್ದು. ಜೊತೆಗೆ ಎಸ್ಟಿಮೇಷನ್ ಹೊರಗಡೆ ಯಾವುದೇ ಕೆಲಸನ ಅಲೋ ಮಾಡಬಾರ್ದು. ಕೂಡಲೇ ಕೆಲಸವನ್ನು ನಿಲ್ಲಿಸಿ ರೆಕ್ಟಿಫೈ ಮಾಡಿ, ಅದನ್ನು ಕಿತ್ತುಬಿಟ್ಟು ಹೊಸದಾಗಿ ಹಾಕ್ಕೊಂಡು ರೆಕ್ಟಿಫೈ ಮಾಡಿ, ಇದು ನಮ್ಮ ಹೇಳಿಕೆ. ಈ ಹೋರಾಟವನ್ನು ಮುಂದುವರಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು.